ನಾಡಹಬ್ಬ ಮೈಸೂರು ದಸರಾ ಜಂಬೂ ಸವಾರಿ ಈಗಾಗಲೇ ಬನ್ನಿ ಮಂಟಪವನ್ನ ಕೂಡ ತಲುಪಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜಂಬೂ ಸವಾರಿ ಸುಮಾರು 5.2 ಕಿಲೋಮೀಟರ್ ವರೆಗೂ ಕೂಡ ಅದು ಸಾಗ್ತಾ ಬರುತ್ತೆ ಅರಮನೆಯಿಂದ. ಅದಾದ ನಂತರ ಬನ್ನಿ ಮಂಟಪಕ್ಕೆ ಈಗಾಗಲೇ ಬಂದು ತಲುಪಿದೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಆ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಪ್ರತಿ ವರ್ಷವೂ ಕೂಡ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಅದು ಬನ್ನಿ ಮಂಟಪ ತಲುಪ್ತಾ ಇತ್ತು. ಆದರೆ ಈ ಬಾರಿ 1 ಗಂಟೆ ತಡವಾಗಿ ಅದು ಬನ್ನಿ ಮಂಟಪ ತಡವಿದೆ. ಯಾಕಂತಂದ್ರೆ ತಡವಾಗಿನೇ ಇವತ್ತು ಜಂಬೂ ಸವಾರಿ ಆರಂಭವಾಯಿತು. ಹಾಗಾಗಿ 7 ಗಂಟೆಗೆ ಈಗ ಜಂಬೂ ಸವಾರಿ ಬನ್ನಿ ಮಂಟಪಕ್ಕೆ ತಲುಪಿದೆ. ಅದರ ಜೊತೆಗೆ ಸರಿಸುಮಾರಾಗಿ ಪ್ರತಿ ವರ್ಷವೂ ಕೂಡ 7 ಗಂಟೆಗೆ ಪಂಜಿನ ಕವಾಯತು ಕೂಡ ನಡೀತಾ ಇತ್ತು. ಆದ್ರೆ ಈ ಬಾರಿ 8 ಗಂಟೆಗೆ ಪಂಜಿನ ಕವಾಯತ್ ನಡೆಯುತ್ತೆ. ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಇದು ಬನ್ನಿ ಮಂಟಪಕ್ಕೆ ಜಂಬೂ ಸವಾರಿ ಅಂಬಾರಿಯನ್ನ ಹೊತ್ಕೊಂಡು ಅರ್ಜುನ ಬಂದಿರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೆಪಿ ನಾಗರಾಜ್, 8 ಗಂಟೆ 8:15 ಅಷ್ಟೊತ್ತಿಗೆ ತಲುಪುತ್ತೆ ಅಂತ ಹೇಳಲಾಗ್ತಿದ್ದು, ಇಷ್ಟು ಬೇಗ ಬಂದು ತಲುಪಿಡ್ತಾ ಅಂತ? ಖಂಡಿತವಾಗ್ಲೂ ಕೂಡ ಇವತ್ತು 5 ಕಾಲಿಗೆ ಯಾವಾಗ ಜಂಬೂ ಸವಾರಿ ಶುರುವಾಯ್ತು, ಆನಂತರದಲ್ಲಿ ಹೆಚ್ಚು ಕಡಿಮೆ 2 ತಾಸುಗಳ ಕಾಲ ಮೆರವಣಿಗೆ ನಡೆಯುತ್ತೆ ಅನ್ನುವಂಥದ್ದಾಗಿ ಭಾವಿಸಲಾಗ್ತಾ ಇತ್ತು. ಆದ್ರೆ ಅರ್ಜುನ ಆನೆ ಎಲ್ಲಿಯೂ ಕೂಡ ಲಯ ತಪ್ಪದೆ, ಎಲ್ಲಿಯೂ ಕೂಡ ಸ್ಲೋ ಆಗದೆ ವ್ಯವಸ್ಥಿತವಾಗಿ ಹೆಜ್ಜೆ ಹಾಕಿದಂತಹ ಕಾರಣಕ್ಕೋಸ್ಕರವಾಗಿ 1.25 ತಾಸಿನಲ್ಲಿ ಅಂದ್ರೆ 5 ಕಾಲಿಗೆ ಆರಂಭವಾದಂತಹ ಮೆರವಣಿಗೆ 6:45ಕ್ಕೆ ಸರಿಯಾಗಿ ಬನ್ನಿ ಮಂಟಪವನ್ನ ತಲುಪಿತು. ಈ ಮೂಲಕವಾಗಿ ಅರ್ಜುನ ಸತತವಾಗಿ 5ನೇ ಬಾರಿಗೆ ಯಶಸ್ವಿಯಾಗಿ ಜಂಬೂ ಸವಾರಿಯನ್ನ ಅಂದ್ರೆ ದಸರಾದ ಮೆರವಣಿಗೆಯನ್ನ ಮುಗಿಸಿದ ಕೀರ್ತಿಗೆ ಈಗ ಪಾತ್ರನಾಗಿರುವಂತಹದ್ದು. ಏನು ಸರಿಸುಮಾರು ಏನು ತಾಲೀಮಿನ ಸಂದರ್ಭದಲ್ಲಿ 90 ನಿಮಿಷಗಳು ಜೊತೆಗೆ 1 ತಾಸಿನ ಕಾಲ ಅವಧಿನ ತೆಗೆದುಕೊಳ್ತಾ ಇದ್ದ ಅರ್ಜುನ ಅಂದ್ರೆ ಅರಮನೆಯಿಂದ ಬನ್ನಿ ಮಂಟಪವನ್ನ ತಲುಪೋದಕ್ಕೆ. ಆದ್ರೆ ಇವತ್ತು ಲಯಬದ್ಧವಾಗಿ ನಡೆಯುವ ಮೂಲಕವಾಗಿ ಅತ್ಯಂತ ಶಿಸ್ತಿನ ಹೆಜ್ಜೆಯನ್ನು ಹಾಕುವ ಮೂಲಕವಾಗಿ ಒಟ್ಟು 1.25 ಅವಧಿಯಲ್ಲೇ ತಲುಪಿದ್ದಾನೆ. ಈ ಕಾರಣಕ್ಕೋಸ್ಕರವಾಗಿನೇ ಎಲ್ಲಿ ತಡವಾಗ್ಬಿಡುತ್ತೋ ಮೆರವಣಿಗೆ ಮುಗಿಯೋದು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಟಾರ್ಗೆಟ್ ನ ಪೆರೇಡ್ ಅಂದ್ರೆ ಪಂಜಿನ ಕವಾಯತನ್ನ 8 ಗಂಟೆಗೆ ನಿಗದಿಪಡಿಸಲಾಗಿತ್ತು. ಆದ್ರೆ ಈಗ 7 ಗಂಟೆಗೆ ಯಶಸ್ವಿಯಾಗಿ ಸಮಾರಂಭ ಮುಗಿದಿದೆ. ಅರುಣ್, ಕೆಪಿ ನಾಗರಾಜ್, ಇತಿಹಾಸದಲ್ಲೇ ಮೊದಲನೇ ಬಾರಿನ ಇಷ್ಟು ಕಡಿಮೆ ಅವಧಿಯಲ್ಲಿ ಬಂದು ತಲುಪಿದ್ದು? ಇಲ್ಲ, ಹಿಂದೆ ಇದೇ ಅರ್ಜುನ ಇದೇ ರೆಕಾರ್ಡ್ ಅನ್ನ ಅಂದ್ರೆ 1.25 ತಾಸು ಅಥವಾ 1:50 ಈ ರೀತಿಯಾಗಿ ಟೈಮಿಂಗ್ ಅನ್ನ ಮೇಂಟೈನ್ ಮಾಡಿರುವಂತದ್ದು. ಬಲರಾಮ ಆನೆ ಮಾತ್ರ 2 ತಾಸುಗಳ ಕಾಲ ತೆಗೆದುಕೊಳ್ತಾ ಇದ್ದು, 2.25 ತಾಸು ಅಥವಾ 2.5 ತಾಸುಗಳ ಕಾಲನ ತೆಗೆದುಕೊಳ್ತಾ ಇತ್ತು ಬಲರಾಮ ಆನೆ. ಆದ್ರೆ ಅರ್ಜುನ ದೈಹಿಕವಾಗೂ ಕೂಡ ಸಾಮರ್ಥ್ಯ ಹೆಚ್ಚಾಗಿರುವಂತ ಕಾರಣಕ್ಕೋಸ್ಕರವಾಗಿ ಮತ್ತು ಈ ಬಾರಿ ಅಂಬಾರಿಯನ್ನು ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಕಟ್ಟಿದಂತ ಕಾರಣಕ್ಕೋಸ್ಕರವಾಗಿ ಎಲ್ಲೂ ಕೂಡ ಯಾವ ಏರುಪೇರುಗಳು ಕೂಡ ಉಂಟಾಗದೇ ಇರುವಂತಹ ಹಿನ್ನೆಲೆಯಲ್ಲಿ 1.25 ತಾಸಿಗೆ ಅರ್ಜುನ ಅರಮನೆಯಿಂದ ಬನ್ನಿ ಮಂಟಪವನ್ನ ತಲುಪಿರುವಂತದ್ದು. ಅರುಣ್, ಈಗೇನ್ ನಡೆಯುತ್ತೆ ಕೆಪಿ ನಾಗರಾಜ್ ಅಲ್ಲಿ ಕಾರ್ಯಕ್ರಮಗಳು? ಅಂದ್ರೆ ಪಂಜುರ ಕವಾಯತು ನೇರವಾಗಿ ನಡೆಯುತ್ತಾ ಅಥವಾ ಈಗ ಏನಾದ್ರೂ ಅಲ್ಲಿ ಪೂಜೆಗಳು ಈ ರೀತಿಯಾಗಿ ನಡೆಯುತ್ತಾ? ಇಲ್ಲ ಅರುಣ್, ಈಗಾಗಲೇ ಅಂಬಾರಿಯನ್ನ ಅರ್ಜುನಿಂದ ಬಿಚ್ಚಲಾಯ್ತು. ಈ ನಂತರದಲ್ಲಿ ಅಂಬಾರಿಯನ್ನ ಲಾರಿಯ ಮೂಲಕವಾಗಿ ಅರಮನೆಗೆ ತೆಗೆದುಕೊಂಡು ಹೋಗಲಾಗ್ತದೆ. ತದನಂತರದಲ್ಲಿ ಅರ್ಜುನ ಆನೆಯನ್ನು ಕೂಡ ವಾಪಸ್ಸು ಅರಮನೆಗೆ ಕಳಿಸಲಾಗ್ತದೆ. ಆ ನಂತರದಲ್ಲಿ ಅಂದ್ರೆ ಈಗ ತಕ್ಷಣವೇ ಅಂದ್ರೆ ಮೆರವಣಿಗೆ ಮುಗಿದ 1/4 ಗಂಟೆ 20 ನಿಮಿಷಗಳ ಅವಧಿಯ ಒಳಗಡೆನೆ ಪಂಜಿನ ಕವಾಯತು ಶುರು ಆಗ್ತಾ ಇತ್ತು. ಆದ್ರೆ ಈ ಬಾರಿ 8 ಗಂಟೆಗೆ ನಿಗದಿಯೇ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ರಾಜ್ಯಪಾಲರು ಕೂಡ ಬರಬೇಕಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಇನ್ನೂ 1 ತಾಸುಗಳ ಕಾಲ ಯಾವುದೇ ಕಾರ್ಯಕ್ರಮಗಳು ಏನು ಇರೋದಿಲ್ಲ ಅರುಣ್. ಇನ್ನು 8 ಗಂಟೆಗೆ ಪಂಜಿನ ಕವಾಯತು ಆರಂಭವಾಗುತ್ತೆ ಅರುಣ್. ಬಹಳ ಸಂತೋಷದ ವಿಚಾರ ಏನು ಅಂದ್ರೆ ಅರುಣ್, ಆರಂಭದ ಸಂದರ್ಭದಲ್ಲಿ ಅಂದ್ರೆ ಮೆರವಣಿಗೆಯ ಸಂದರ್ಭದಲ್ಲಿ ಧಾರಾಕಾರವಾದಂತಹ ಮಳೆ ಆವರಿಸಿತ್ತು. ಆದ್ರೆ ಮೆರವಣಿಗೆ ಏನಂದ್ರೆ ಅಂದ್ರೆ ಅಂಬಾರಿಯ ಮೆರವಣಿಗೆ ಶುರುವಾದ ನಂತರದಲ್ಲಿ ಸಂಪೂರ್ಣವಾಗಿ ಮಳೆ ನಿಂತ ಕಾರಣಕ್ಕೋಸ್ಕರವಾಗಿ ಅತ್ಯಂತ ಯಶಸ್ವಿಯಾಗಿ ಇವತ್ತಿನ ವಿಜಯದಶಮಿಯ ಈ ಮೆರವಣಿಗೆ ಮುಕ್ತಾಯಗೊಂಡಿದೆ. ಅರುಣ್, ಓಕೆ ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇವತ್ತು ಆಯುಧ ಪೂಜೆ. ಎಲ್ಲರೂ ಅವರವರಿಗೆ ತೋಚಿದ್ದನ್ನು ಆಯುಧ ರೂಪದಲ್ಲಿ ಪೂಜೆಯನ್ನು ಮಾಡಿರ್ತಾರೆ. ವಾಹನದಿಂದ ಹಿಡಿದು ಪೆನ್ನು ಪೇಪರ್ವರೆಗೆ ಯಾವುದನ್ನು ಬೇಕಾದ್ರೂ ಬಳಸ್ಕೋಬೋದು. ಆದರೆ ನಮ್ಮ ಸೈನಿಕರು ಆಯುಧ ಪೂಜೆ ಮಾಡೋ ಲಕ್ಷಣಗಳು ಕಾಣಿಸ್ತಾ ಇದೆ. ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ತಮಿಳುನಾಡಿನ ಜಯಲಲಿತಾ ಅವರ ಅಭಿಮಾನಿಗಳಿಗೊಂದು ಶುಭ ಸುದ್ದಿ ಬರ್ತಾ ಇದೆ. 19 ದಿನ ಆದ್ಮೇಲೆ ಕಣ್ ತೆರೆದಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್.